ಯೋಗೇಶ್ವರ ಇಂದ ನಮ್ಗೆ ಏನಾದ್ರು ಪರಿಹಾರ ಸಿಗ್ತದೆ ಅಂತ ನಾವು ಅವ್ರನ್ನೇ ನಂಬಿದೀವಿ. ಅವ್ರು ಇಮಿಡಿಯೇಟ್ಲಿ ನಮಗ್ ಬರ್ಬೇಕು. ಅವ್ರು ಬಂದ್ ನಮ್ಗೆ ಏನಾದ್ರು ಒಂದ್ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ನಮ್ ಜಮೀನಲ್ಲೇ ನಾವ್ ವಿಷ ತಕೊಂಡ್ ಕುಡಿತೀವಿ. ಅವ್ರು ಇಮಿಡಿಯೇಟ್ಲಿ ಬರ್ಲೇಬೇಕು ನಮ್ಗೆ. 3 ದಿವ್ಸಕ್ಕೆ 6 ದಿವ್ಸಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ, ಕಾರ್ ಹಾಕ ಬರ್ತಾರೆ, ಜೀಪ್ ಹಾಕ ಬರ್ತಾರೆ, ಪೊಲೀಸ್ನವ್ರು ಇದರಿಂದ ಬರ್ತಾರೆ. ಬಂದು ಗಲಾಟೆ ಮಾಡ್ತಾರೆ, ಜಮೀನ್ ಬುಡಿ ಅಂತಾರೆ, ಉಳ್ತಾ ಇರು ಓಡಿಸ್ತಾರೆ. ತಾತ ನಮ್ಮ ಅಪ್ಪರ ಕಾಲದಿಂದಲೂ ಇವತ್ ಯಾರೋ ಬಂದ್ರಿ ನಮ್ದ ಪಾಣಿ ಇಲ್ಲ ಇದಿಲ್ಲ ಸ್ಕೆಚ್ ಕೊಡಿ ಅಂದ್ರೆ ಅದು ಕೊಡಲ್ಲ, ತಿರ್ಗಾ ಚೆಕ್ ಬಂದಿ ಕೊಡಿ ಅಂದ್ರೆ ಅದು ಕೊಡಲ್ಲ. ಯಾವ್ದೋ ಅಳತೆ ಮಾಡಿ ತಕೊಂಡಿರೋದು ಅವ್ರ ಜಮೀನ್ ಅವ್ರಿಗೆ ಗೊತ್ತಿಲ್ಲ. ಯಾರ್ದೋ ಜಮೀನ್ ತಕೊಂಡ್ ಇವಾಗ ಇಲ್ಲಿ ಬಂದು ನಮ್ಗೆ ಹಿಂಸೆ ಕೊಡ್ತಾವ್ರೆ. ತಹಸೀಲ್ದಾರ್ ಸಾಹೇಬ್ರು, DC ಸಾಹೇಬ್ರು, ಯೋಗೇಶ್ವರ ಸಾಹೇಬ್ರು ಒಂದ್ ಸ್ವಲ್ಪ ಬಂದಿ ನಮ್ಗೆ ಇದ್ ಮಾಡ್ಕೊಡ್ಬೇಕು. ಇಲ್ಲಿ ಏನು ಕೂಲಿ ಮಾಡಿದ್ರಂತೂ ಇದಿಲ್ಲ, ನೀರಿಲ್ಲ ಊರ್ಗೆ. ಎಷ್ಟ್ ಸರಿ ನಾವು DC ಸಾಹೇಬ್ರ ಹತ್ರ ಎಲ್ಲ ಬಂದ್ ಲೆಟರ್ ಕೊಟ್ಟಿದೀವಿ. ಅದ್ರ ಬಗ್ಗೆ ಯಾವ್ದು ಇದಿಲ್ಲ. ನೋಡಿ ನಮ್ಗೆ ಬಗೆಹರಿಸ್ಕೊಡ್ಬೇಕು ಅಂತ MLA ಸಾಹೇಬ್ರು ಕೇಳ್ಕೊತಾ ಇದೀವಿ. ಹಾಯ್ ಹಲೋ ನಮಸ್ಕಾರ. ನಾನು ರಾಯರ ಭಕ್ತ ಶಿವಕುಮಾರ. ನಾನು ಇಷ್ಟು ದಿನವರೆಗೆ ದೇವಸ್ಥಾನದ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾಯಿದ್ದೆ, ಯಾವ ದೇವರು ಯಾವ ಥರ ಇರುತ್ತೆ ಅಂತ ವಿಡಿಯೋಗಳು ಮಾಡ್ತಾಯಿದ್ದೆ. ಆದರೆ ನನ್ನ ಊರು ಸ್ವಂತ ಗ್ರಾಮವಾದಂಥ ಕಾರೆಕೊಪ್ಪ ಗ್ರಾಮ, ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಪುರ ಹೋಬಳಿ ಕಾರೆಕೊಪ್ಪ ಗ್ರಾಮದಲ್ಲಿ ಅದು ಒಂದು ಕುಗ್ರಾಮ. ಅಲ್ಲಿ ರೈತರಿಗೆ ಯಾವ್ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ವಿಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನ ಊರವರೇ ಆದಂಥ ಯಾರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಬಂದು ನೀನು ಸ್ವಲ್ಪ ವಿಡಿಯೋ ಮಾಡಿ ನನಗೆ ವ್ಯವಸ್ಥೆ ಮಾಡಿಕೊಡಪ್ಪ ಅಂತ ಹೇಳಿದಾಗ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಒಬ್ಬ ಯಾರೋ ವ್ಯಕ್ತಿ ಬಂದಿದ್ದಾನೆ. ಇಲ್ಲಿ ನಂದು ಜಮೀನಿದೆ, ಆದರೆ ಅವ್ನ ಜಮೀನಿಗೆ ಯಾವುದು, ಇಲ್ಲಿ ಚೆಕ್ ಬಂದು ಯಾವುದು, ಅವ್ನು ಕೊಟ್ಟವನು ಯಾರು ಅಂತ ಅವನಿಗೆ ಗೊತ್ತಿಲ್ಲ. ಆದರೂ ನನ್ನ ಜಮೀನಿದೆ ಅಂತೇಳಿ ಬಂದು ಇಲ್ಲಿ ರೈತರಿಗೋಸ್ಕರ ತೊಂದರೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ವಿಡಿಯೋ ಬಂದಿದ್ದೀನಿ, ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ತಾಲೂಕಿನ MLA ಆದಂತಹ CP ಯೋಗೇಶ್ವರ ಅವ್ರಿಗೆ ನನ್ನ ಮನವಿ ಏನು ಅಂತಂದರೆ, ಈ ಕಾರೆಕೊಪ್ಪ ಗ್ರಾಮ ಯಾವ ರೀತಿ ತೊಂದರೆಯಲ್ಲಿದೆ ಅನ್ನೋದನ್ನು ನಿಮಗೆ ತೋರಿಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ನೀವು ಕೂಡ ಈ ಕ್ಷೇತ್ರದಲ್ಲಿ ಯಾವ ರೀತಿ ಈ ರೈತರು ಏನೇನು ಕಷ್ಟ ಅನುಭವಿಸ್ತಾ ಇದ್ದಾರೆ, ಇವರು ಯಾರೋ ನನ್ನ ಜಮೀನಿದೆ ಅಂತೇಳಿ ಇಲ್ಲಿ ಬಂದು ಅವ್ರಿಗೆ ತೊಂದರೆ ಕೊಡ್ತಾ ಇರುವಂಥದ್ದು. CP ಯೋಗೇಶ್ವರು ನಮ್ಮ ತಾಲೂಕಿನ MLA ಆದಂಥವ್ರು. ಅವರು ಇಡೀ ಈ ತಾಲೂಕಿಗೆ ತಂದೆ ಥರ. ಯಾಕೆಂದರೆ ಭಗೀರಥನ್ ಅಂತ ನಾವು ಕರಿತೀವಿ. ಏನಕ್ಕೆಂದರೆ ಎಲ್ಲಿಂದ ನೀರುಗಳನ್ನ ತಂದ್ರು, ಯಾರ ಕಷ್ಟಗಳನ್ನೆಲ್ಲ ನೀಗಿಸಿದ್ರು ಅನ್ನೋದನ್ನ ನಿಮ್ಗೆ ಗೊತ್ತೇ ಇದೆ. ವೀಕ್ಷಕರು ಇಲ್ಲಿ ಏನು ಅಂತಂದ್ರೆ 4-5 ಸಲ ಈಗ ದೌರ್ಜನ್ಯ ಮಾಡ್ಕೊಂಡು ಬರ್ತಾ ಇದ್ರೆ ಇಲ್ಲಿ ಓನರ್ ಕರ್ಕ ಬನ್ನಿ ಅಂತಂದ್ರೆ ಓನರ್ ಕರ್ಕ ಬರ್ತಾ ಇಲ್ಲ, ಯಾರು ಮಾರಿದಾರೆ ಅಂತ ಗೊತ್ತಾಯ್ತಲ್ಲ. ಆಮೇಲೆ ಚೆಕ್ ಬಂದಿ ತೋರಿಸಿದ್ರೆ ಚೆಕ್ ಬಂದಿ ತೋರ್ತಾ ಇಲ್ಲ. ಅದು ಯಾವ್ದೋ ಸರ್ವೆ ನಂಬರ್ ಒಂದು ಹಿಡ್ಕೊ ಬರ್ತಾ ಇದ್ರೆ, ಸರ್ವೆ ನಂಬರ್ ಬಂದ್ರೆ ಇಲ್ಲಿ ಇಡೀ ಊರೇ ಗೋಮಾಳ ಅಂತ ಬರ್ತಾ ಇದೆ. ಇಲ್ಲಿ ಯಾವ ಸರ್ವೆ ನಂಬರ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅಳತೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ದೌರ್ಜನ್ಯ. ನಮ್ದೇ ಜಮೀನು, ನಾವೇ ಓನರ್ ಅಂತ ಹೇಳ್ತಾರೆ. ಓನರ್ ಇದ್ರೆ ಅದು ತಕ್ಕಂತ ಅದ್ ಏನ್ ಡಾಕ್ಯುಮೆಂಟ್ ಇದೆ ತೋರಿಸ್ತಾನೆ ಇಲ್ಲ. ಯಾವಾಗ ಬಂದ್ರು ಬರೀ ದೌರ್ಜನ್ಯ ಮಾಡ್ತಾ ಇದ್ರೆ ಹೊರತು ಇದಕ್ಕೆ ದಯವಿಟ್ಟು ಇದಕ್ಕೆ ತಿಳಿದಂತ ಡಿಪಾರ್ಟ್ಮೆಂಟ್ ದಯವಿಟ್ಟು ಇದು ಹಳ್ಳಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಸಪೋರ್ಟ್ ಮಾಡಿ ಅಂತ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀವಿ. 3ನೇ ತಲೆಮಾರಿಂದ ಜಮೀನ್ ಮಾಡ್ಕೊ ಬರ್ತಾ ಇದೀವಿ. ನಮ್ ತಾತ ನಮ್ಮ ಅಪ್ಪರ ಕಾಲದಿಂದಲೂ ಇವತ್ ಯಾರೋ ಬಂದ್ರಿ ನಮ್ದ ಪಾಣಿ ಇಲ್ಲ ಇದಿಲ್ಲ ಸ್ಕೆಚ್ ಕೊಡಿ ಅಂದ್ರೆ ಅದು ಕೊಡಲ್ಲ, ತಿರ್ಗಾ ಚೆಕ್ ಬಂದಿ ಕೊಡಿ ಅಂದ್ರೆ ಅದು ಕೊಡಲ್ಲ. ಯಾವ್ದೋ ಅಳತೆ ಮಾಡಿ ತಕೊಂಡಿರೋದು ಅವ್ರ ಜಮೀನ್ ಅವ್ರಿಗೆ ಗೊತ್ತಿಲ್ಲ. ಯಾರ್ದೋ ಜಮೀನ್ ತಕೊಂಡ್ ಇವಾಗ ಇಲ್ಲಿ ಬಂದು ನಮ್ಗೆ ಹಿಂಸೆ ಕೊಡ್ತಾವ್ರೆ. ತಹಸೀಲ್ದಾರ್ ಸಾಹೇಬ್ರು, DC ಸಾಹೇಬ್ರು, ಯೋಗೇಶ್ವರ ಸಾಹೇಬ್ರು ಒಂದ್ ಸ್ವಲ್ಪ ಬಂದಿ ನಮ್ಗೆ ಇದ್ ಮಾಡ್ಕೊಡ್ಬೇಕು. ಇಲ್ಲಿ ಏನು ಕೂಲಿ ಮಾಡಿದ್ರಂತೂ ಇದಿಲ್ಲ, ನೀರಿಲ್ಲ ಊರ್ಗೆ. ಎಷ್ಟ್ ಸರಿ ನಾವು DC ಸಾಹೇಬ್ರ ಹತ್ರ ಎಲ್ಲ ಬಂದ್ ಲೆಟರ್ ಕೊಟ್ಟಿದೀವಿ. ಅದ್ರ ಬಗ್ಗೆ ಯಾವ್ದು ಇದಿಲ್ಲ. ನೋಡಿ ನಮ್ಗೆ ಬಗೆಹರಿಸ್ಕೊಡ್ಬೇಕು ಅಂತ MLA ಸಾಹೇಬ್ರು ಕೇಳ್ಕೊತಾ ಇದೀವಿ. ರಾಜು ಅಂತ. ಇದೇ ಊರೇ ಕಾರೆಕೊಪ್ಪ ಗ್ರಾಮದ ಸಾನ್ಬೋಗ್ನಹಳ್ಳಿ ಎಲೆ ಜಮೀನ್. ಇದು ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಪುರ ಹೋಬಳಿ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ 50 ವರ್ಷದಿಂದ ನಮ್ ತಾತರು 10 ಜಮೀನ್ ಮಾಡ್ತಾವ್ರೆ. ಇವಾಗ ಬಂದು ಹಿಂಸೆ ಕೊಡ್ತಾವ್ರ ನಮ್ದು ಅಂತ. ನಾವ್ ಏನ್ ಇರ್ಬೇಕೋ ಬ್ಯಾಡವಪ್ಪ. ಈಗ ನಿಮ್ಗೆ ಇಲ್ಲಿ ಯಾರು ಬರ್ಬೇಕು? ಯೋಗೇಶ್ವರ, DC ಸಾಹೇಬ್ರು, ತಹಸೀಲ್ದಾರ್ ಸಾಹೇಬ್ರು ಎಲ್ಲ ಬಂದು ನಿಂತ್ಕೊಂಡು ಬಗೆಹರಿಸ್ಕೊಡ್ಬೇಕು. 1 to 5 ಮಾಡ್ಕೊಟ್ಬಿಟ್ರು ನಮ್ಗೆ ಒಳ್ಳೇದು. ಇವಾಗ ಬಂದು ನಮ್ ಜಮೀನು ಅಂತ ಅವ್ರು ಬರ್ತಾವ್ರೆ. ಮೂಲ ಯಾರು ಕೊಡಿ ಅಂತಂದ್ರು ಅವ್ರು ತೋರಿಸ್ತಾ ಇಲ್ಲ. ಅವರು ಇವಾಗ ಇತ್ತೀಚೆಗೆ ಬಂದು ಇವ್ರ ರಿಜಿಸ್ಟ್ರೇಷನ್ ಕಾಪಿ ತಕೊಂಡ್ಬಂದ್ಬಿಟ್ಟು ನಮ್ದು ಬುಡಿ ಅಂತ ಹೇಳ್ತಾ ಇದಾರೆ. ಅವರು ಇವಾಗ ಯಾರು ಅಂತ ಗೊತ್ತಿರೋದು ಗೊತ್ತಿಲ್ಲ ಅಂತ ನಮ್ಗೆ ಹೇಳ್ತಾರೆ. 4ನೇ ಸರಿ 5ನೇ ಸರಿ ಬರ್ತಾವ್ರೆ. 3 ತಿಂಗಳು 2 ತಿಂಗಳಿಗೂ ಬರ್ತಾನೆ ಅವ್ರೆ. ಏನ್ ಮಾಡೋದು ನಾವು? ಯಾರನ್ನ ಕೇಳೋದು? ಎಲ್ಲ ಬಂದ್ರೆ ಕಾರಲ್ಲಿ ಬರ್ತಾರೆ, ಅಲ್ಲಿ ನಿಲ್ಸ್ಬಿಡ್ತಾರೆ, ಆಚೆಯವ್ರ ಕರ್ಕ ಬರ್ತಾರೆ. ಏನ್ ಮಾತಾಡೋದು ನಾವು? ಯಾರನ್ನು ಅಂತ ಕೇಳೋದು? ಆಮೇಲೆ ಯಾರು ಇಲ್ಲ, ಹೊಲ್ದತ್ರ ಯಾರು ಇಲ್ಲ. ಇವಾಗ ಪೊಲೀಸರು ಕರ್ಕ ಬರ್ತೀನಿ ಅಂತ ಹೋಗವ್ರೆ. ಏನ್ ಮಾತಾಡೋದು ನಾವು? ಯೋಗೇಶ್ವರ ಸಾಹೇಬ್ರು ಒಂದ್ ಸ್ವಲ್ಪ ಆಗಮಿಸಿ ಇದನ್ನ ಯೋಗೇಶ್ವರ ಹೊರಗಡೆಯಿಂದ ಕರ್ಸ್ತಾರೆ. ಅಲ್ಗೂ ಹೋಗಿದ್ವಿ ಸರ್ ಬರ್ತಾರೆ ಅಂತ ಹೇಳ್ತಾರೆ. ನಮ್ಗಿರೋದು ಇಷ್ಟ ಜಮೀನು. ಪೊಲೀಸ್ನವ್ರು ತಗ್ಗಿಸ್ಕೊಳ್ಬೇಕು, ಹಂಗೆ ಎಲ್ಲ ಅಂತ ಎದುರಿಸ್ತಾರೆ. ಬಂದು ನಮ್ಗೊಂದು ಪರಿಹಾರ ಕೊಡಿಸ್ಲೇಬೇಕು ಸಾಹೇಬ್ರೆ. ಯೋಗೇಶ್ವರ್ಗೆ ಮನವಿ. ನಾವು 27 ವರ್ಷದಿಂದ ಮದ್ವೆ ಆಗಿ ಬಂದುತ್ತವಿಂದಾನು ಇದೇ ಹೊಲನೇ ನೋಡಿವಿ, ಇದೇ ಮನೆನೇ ನೋಡಿವಿ, ಇದೇ ಜಮೀನಲ್ಲೇ ನಾವ್ ಜಮೀನಲ್ಲಿ ಮಾಡ್ಕೊಂಡ್ ತಿಂತಾವಿ. ನಮ್ಮ ಅತ್ತೆ ತೀರೋದ್ರು, ನಮ್ಮ ಮಾವರ್ ತೀರೋದ್ರು, ನಮ್ಮ ಯಜಮಾನ್ರು ತೀರೋದ್ರು. ಇದ್ರಾಗೆ ನಾವು
ಯಾವ್ದೇ ಒಂದು ಸಾಗುವಳಿ ಚೀಟಿ ಬಗ್ಗೆಲಿ ಇನ್ನೊಂದ್ ನಮಗ್ ಗೊತ್ತಾಗ್ಲಿಲ್ಲ. ಅಷ್ಟ್ರಲ್ಲಿ ನಾವ್ ಮನೆಗ್ ಒಂಚೂರು ಸಡ್ಡಿತ್ತು, ಅದ್ರಲ್ಲಿ ಬೆಂಕಿ ಬಿದ್ದೋಗಿ ಹಳೆ ಪತ್ರ ಎಲ್ಲ ತೀರೋಗ್ಬಿಟ್ಟವೆ. ಈಗ ಹೊಸ್ದಾಗೆಲ್ಲ ನಾವು ನಮ್ಮ ಅತ್ತೆ ಇದ್ದಾಗೆಲ್ಲ ರೆಡಿ ಮಾಡಿರೋನೆಲ್ಲ ಹಿಂಬರಹ ಮುಂಬರಹ ಅನ್ಕೊಂಡು ಯಾರ್ಯಾರು ಏನೇನ್ ಹೇಳ್ತಾರ ಆಫೀಸು ಈ ಆಫೀಸ್ ಅಂತ ತಿರ್ಗಿ ನಾವು ಹಾಕಿವಿ. ನಮ್ಮ ಮನೆ ಹುಟ್ಟಿರೋಗಿದ್ದ ಸಲುವಾಗಿ ನಮ್ಗೆ ಯಾವ್ದೇ ಒಂದು ಪತ್ರಗಳಲ್ಲಿ ಕಾಗ್ದಾಗ್ಲಿ ನಾವ್ ಹೋಗಿ ಒದಗಿಸಿಕೊಡಕ್ ಆಗ್ಲಿಲ್ಲ. ಈಗ ಇವ್ರೆಲ್ಲ ಬಂದ್ರಲ್ಲ ಅಂದ್ಬಿಟ್ಟು ಎಲ್ಲ ಹುಡ್ಕಿ ಮೂಲೆಯಲ್ಲಿ ಇರೋದು ಮುಡ್ಕಲ್ ಇರೋದು ಎಲ್ಲ ತಗೋಗಿ ನಾವು ಒಂದೊಂಚೂರು ರೆಡಿ ಮಾಡಿಸ್ತಾವಿ. ಅಷ್ಟ್ರೊಳಗ ಇವ್ರು ಬರುದು ಬುಡಿ ಅನ್ನೋದು ಯಾರು ಬೇರೆ ಕಡೆಯಿಂದ ಎಲ್ಲ ಕರ್ಸ್ತಾರೆ. ಬಂದು ಅಡಿಕೆ ಬರುದು, ಪೊಲೀಸ್ನವ್ರು ಕರ್ಕ ಬರ್ತೀವಿ ಅನ್ನೋದು, ಅಲ್ಲಿಂದ ಇವನವನೇ ಅನ್ನೋದು. ಇದು 4ನೇ ಪಾರ್ಟಿ ತಕೊಂಡಿರೋದು. 6ನೇ ಸರ್ ಊರಿಗೆ ಬಂದವ್ರೆ ಎಲ್ಲ ಸಂಜೆನೆ ಗಲಾಟೆ ಮಾಡ್ತಾರೆ. ಈಗ ಇದು ಮುಂಗಾರು ಹಿಂಗಾರು ಅಂತ ಈಗ ಬೆಳೆ ಸ್ಟಾರ್ಟ್ ಆಗದೆ ಹೊಲ ಉಳ್ತಾವ್ರೆ ಅಂತ ಇವಾಗ ಇವತ್ತಿನ ಇದ್ರಲ್ಲಿ ಬಂದು ನಮ್ಗೆಲ್ಲ ತೊಂದ್ರೆ ಕೊಟ್ಟು ಹೊಲಕ್ಕೆ ಹೋಗ್ಬೇಡಿ ಅಂತಾನೆ ತಡೆ ಹಿಡಿತಾವ್ರೆ ನಮ್ನ. ಏನು ನೀವ್ ಹೇಳ್ತಿದ್ರಮ್ಮ? ಅದೇ ಸರ್ ಒಂದೇ ದಿನ ಅಂತಲ್ಲ, ಇಲ್ಲಾಂದ್ರೆ ಒಬ್ರು ಇಬ್ರು 3 4 5 6 7 8 ಚಂದ ಮೇಲೆ ಇದೇ ಯೋಜನೆ ನಡೆಸ್ತಾ ಇರೋದು ಅವ್ರು. ಒಂದು ದಿವಸ ನಾವು ಪಾರ್ಟಿ ಕರ್ಕ ಬಂದು ಒಬ್ರಿಗೂ ಕರ್ಕ ಬಂದು ತೋರ್ತಾನೆ ಇಲ್ಲ. ಅವ್ನ ಹೆಂಗವನ ನಮ್ಮೂರವ್ರು ನೋಡ್ಲಿಲ್ಲ ಇನ್ನು. ಪೊಲೀಸ್ನವ್ರು ಕರ್ಕ ಬರೋದು ಯಾರ ಮನೇನ್ ಕೇಳ್ದವ್ರು ಯಾವ್ದೋ ಅವ್ರಲ್ಲ ಇವ್ರಲ್ಲ ಕಂಪ್ಲೀಟ್ ಕೂರ್ಗಳಕ್ ಹೋಯ್ತಿವಿ, ನೀನ್ ನಂಗ್ ಕೂಡ ಹಾಕ್ತಿವಿ, ನಿಮ್ ಯಜಮಾನ್ ಹಿಂಗ್ ಹೇಳಕ್ ಹೋಯ್ತಿವಿ ಅನ್ನೋದು ಎದುರಿಸೋದು, ಭಯ ಬಡ್ಸೋದು. ನಮ್ಗ್ ಭಯ ಪೊಲೀಸ್ನವ್ರು ಕಂಡ್ರೆ ಅವಾಗ ನಾವ್ ಎದ್ರಕೊಂಡು ಹಂಗೆ ಅನ್ಕೊಂಡ್ ಬಡ್ಕೊಂಡ್ ಹೋದ್ಮೇಲೆ ನಮ್ಮೆಲ್ಲ ಹೋದ್ಮೇಲೆ ಮಧ್ಯಾಹ್ನ ಬಂದ್ಬಿಟ್ಟು ಬರುದು ಅಳ್ತೆ ಮಾಡ್ಕೊ ಹೋಗುದು. ಅದ್ ನಮ್ದು ಇದು ಇಲ್ಲಿಂದ 1 ಗಂಟೆ ಅನ್ನೋದು, ಅಲ್ಲಿಂದ 4 ಗಂಟೆ ಅನ್ನೋದು, ಎಲ್ಲ ಅಳ್ತೆ ಮಾಡ್ಕೊ ಹೋಗುದು, ಎಲ್ಲ ಲಿಸ್ಟ್ ಬರ್ಕೋದು. ಲಿಸ್ಟ್ ಮಾಡಿದ ನೋಡಿ ಅದಾಗದ್ ನೋಡಿ ಇದಾಗದ್ ನೋಡು, ಪಾನಿ ಕೊಡು ಪಟ್ಟೆ ಕೊಡು ಅದ್ ಕೊಡು ಇದ ಮೇಲೆ ಕೊಡ್ ಮಸ. ನಮ್ ಮಕ್ಳು ದಿಸಿ ಊಟ ಮಾಡ್ಕೊಂಡ್ ಕೂಲಿಗೆ ಇದೆ, ನಮ್ಗ್ ದೊಡ್ಡತನ ಆಗೋದಲ್ಲ. ಪಾನಿ ಪಟ್ಟಿ ಎಲ್ಲಿ ಮಾಡ್ಸ್ಕೊ ಕೂತ್ಕೊಳ್ಳವ ಅವಾಗ. ನಮ್ಮತ್ತೆ ನಮ್ಮ ಅವ್ರು ಬಡಸ್ತಾನ ಆಗ್ಲೂ ಅದೇ ಬಡಸ್ತಾನ ಅವ್ರಿಗೆ. ಅವ್ರು ಮಡಗಿರಿಲ್ವ ಎಲ್ಲೆಲ್ಲಿ ಮಡಗಿರೋ ಎಲ್ಲೆಲ್ಲೋ ಆಡನ್ ಕೊಟ್ಕ ದನನ್ ಕೊಟ್ಕಲ್ಲ ಔಸ್ತಿರೋ ಅವಾಗಿನ ಕಾಲದಲ್ಲಿ ನೆರಕೆ ಅವಾಗೆಲ್ಲ ಎಲ್ ತಂದಿ ಕೊಟ್ವ ನಾವ್ ಇವಾಗ. ಇಲ್ಲ ಗೌರ್ಮೆಂಟ್ ಅವ್ರು ಬಂದು ನಿಮ್ಮ ಬಡಸ್ತಾನದಲ್ಲಿ ಇವ್ರಿಗೆಲ್ಲ ನಿಮ್ ದರಖಾಸ್ತ ಇದ್ರವ್ರಿಗೆಲ್ಲ ಗೌರ್ಮೆಂಟ್ ಅರ್ಜಿ ಕೊಡ್ರಿ ನಾವ್ ಮಾಡ್ಕೊಡ್ತೇವೆ ಮುಟ್ಟು ಬಂದು ಮುಂದೆ ನಿಂತ್ಕೊಂಡು ಮಾಡ್ಕೊಡ್ಲಿ, ನಾವು ವರ್ಷ ಬಂಬ್ಳಾಗ ನಾವು ನಿಂತ್ಕತೀವಿ. ಯೋಗೇಶ್ವರ ಅವ್ರಿಗೆ ಮನವಿ ಮಾಡ್ಕೊತಾವಿ. ನಾವು ಕಾರೆಕೊಪ್ಪ ಗ್ರಾಮದ ಬಡ ಕುಗ್ಗ ಗ್ರಾಮದಲ್ಲಿ ವಾಸವಾಗಿರುತ್ತೇವೆ. ನಮ್ಮಲ್ಲಿ ಬಡವರೇ ಜಾಸ್ತಿ ಹೊರತು ಯಾರು ಶ್ರೀಮಂತರು ಅನ್ನೋರು ಇಲ್ಲಿ ಇಲ್ಲ. ಒಂದಷ್ಟಿಷ್ಟು ಜಮೀನ್ ಕೊಟ್ಟಿದ್ದಾರೆ. ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ತಾತಿರು ಕಾಲದಿಂದ ನಾವ್ ಮಾಡ್ಕೊ ಬಂದಿವಿ. ಅದ್ನ ಈಗ ಕಿತ್ಕೋಕೆ 1 ವಾರಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ಬೆಂಗಳೂರಿಂದ ಬಿಡದಿಯಿಂದ ಮತ್ತೆ ರಾಮನಗರದಿಂದ ಸುತ್ತ ನಾವು ತಕೊಂಡಿದೀವಿ ಅನ್ಕೊಂಡು 15 ದಿವಸ ತಿಂಗಳಿಗೆ ಬರ್ತಾನೆ ಇರ್ತಾರೆ. ಯೋಗೇಶ್ವರವ್ರಿಗೆ ಮನವಿ ಮಾಡ್ಕೊತಾ ಇದೀವಿ, ಬಂದು ನೀವು ಇದಕ್ಕೊಂದು ಪರಿಹಾರ ಕೊಡ್ಲೇಬೇಕು. ನಮ್ಮ ಊರಲ್ಲಿ ಕಾರೆಕೊಪ್ಪದಲ್ಲಿ ಕುಗ್ಗು ಗ್ರಾಮ ಆಗಿರೋ ದೆಸೆಯಿಂದ ಕುಡಿಕೆ ನೀರಿಲ್ಲ. ಕುಡಿಕೆ ನೀರಿನ ವ್ಯವಸ್ಥೆಯಲ್ಲಿ ನಾವು ದಿನ ಬೆಳಗಾದ್ರೆ ಕೂಲಿಗೆ ಇರ್ಬೇಕು, ನೀರ್ಗೆ ತಿರುಗ್ಬೇಕು. ಇದು ಅಂದ್ರೆ ಏನಿಲ್ಲ ನಮ್ಗೆ ಸೌಕರ್ಯ, ಯಾವ್ದೇ ಒಂದು ಸವಲತ್ತು ಯಾವ್ದೇ ಒಂದು ಇದ್ರಲ್ಲೂ ನಾವು ಮುಂದುವರೆದಿಲ್ಲ. ಇರೋದಿಷ್ಟಾಗ್ಲ ಜಮೀನಲ್ಲಿ ಬೆಳೆ ಬೆಳ್ಕೊಂಡು ಅಕ್ಕಿ ಕೊಡ್ತಾರೆ, ರೇಷನ್ ಅಲ್ಲಿ ಅಕ್ಕಿ ತಕತೀವಿ, ಇಲ್ಲಿ ಬೆಳೆ ತಕತೀವಿ. ರಾಗಿ ತಕೊಂಡು ಅನ್ನ ಮಾಡ್ಕೊಂಡು ಅನ್ನ ಉಣ್ಣಿ ಮಕ್ಳಿಗೆ ಇಕ್ಬಿಟ್ಟು ತಿರ್ಗಾ ಕೂಲಿಗೆ ಹೋಗ್ಬೇಕು. ಇಂಥ ಇದ್ರಲ್ಲಿ ಮಧ್ಯ ಬಂದು ಹೊರಗಡೆಯಿಂದ ನಮ್ದು ಜಮೀನು ಅನ್ಬಿಟ್ಟು ಜಮೀನ್ ಬುಡಿ ಅನ್ಕೊಂಡು 3 ದಿವ್ಸಕ್ಕೆ 6 ದಿವ್ಸಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ. ಕಾರ್ ಹಾಕ ಬರ್ತಾರೆ, ಜೀಪ್ ಹಾಕ ಬರ್ತಾರೆ, ಪೊಲೀಸ್ನವ್ರು ಇದರಿಂದ ಬರ್ತಾರೆ. ಬಂದು ಗಲಾಟೆ ಮಾಡ್ತಾರೆ, ಜಮೀನ್ ಬುಡಿ ಅಂತಾರೆ, ಉಳ್ತಾ ಇರೋ ಓಡಿಸ್ತಾರೆ. ಯಾರು ಏನು ಅಂತ ನಮಗೂ ಗೊತ್ತಾಯ್ತಾ ಇಲ್ಲ ಸರ್. ನೀವು ಬಂದು ನಮ್ಗೆ ಇದಕ್ಕೊಂದು ಪರಿಹಾರ ಹುಡುಕಿ ಕೊಡ್ಲೇಬೇಕು. ಯೋಗೇಶ್ವರ್ ಅವ್ರಿಗೆ ನಾವು ಕೈ ಮುಗಿದು ಕಳಕಳಿಯಿಂದ ಬೇಡ್ಕೊತಾವಿ. ಯೋಗೇಶ್ವರ್ ಮಾಡ್ಕೊಡ್ಬೇಕು. ಅವ್ರು ಬರೋಗೈತೆ ನಾವು ಜಾಗ ಖಾಲಿ ಮಾಡೋದಿಲ್ಲ. ಅವರೇ ನಮ್ಮೂರ್ಗೆ ಎಲ್ಲ ಇದ್ರಲ್ಲೂ ಅವ್ರದೇ ನಮ್ಗೆ. ಅವ್ರ ಮುಂದೆ ಆಳ್ವತ್ತದಲ್ಲ ನಮ್ಮೂರು ಅರ್ಧ ಇದೆ, ಅವ್ರು ಇದ್ರಲ್ಲಿ ಇದೆ. ನಮ್ಗೆ ಅವ್ರು ಬರ್ಲೇಬೇಕು. ಯೋಗೇಶ್ವರ ಇಂದ ನಮ್ಗೆ ಏನಾದ್ರು ಪರಿಹಾರ ಸಿಗ್ತದೆ ಅಂತ ನಾವು ಅವ್ರನ್ನೇ ನಂಬಿದೀವಿ. ಅವ್ರು ಇಮಿಡಿಯೇಟ್ಲಿ ನಮಗ್ ಬರ್ಬೇಕು. ಅವ್ರು ಬಂದ್ ನಮ್ಗೆ ಏನಾದ್ರು ಒಂದ್ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ನಮ್ ಜಮೀನಲ್ಲೇ ನಾವ್ ವಿಷ ತಕೊಂಡ್ ಕುಡಿತೀವಿ. ಅವ್ರು ಇಮಿಡಿಯೇಟ್ಲಿ ಬರ್ಲೇಬೇಕು ನಮ್ಗೆ. ನಾನ್ ಹೇಳಿದ್ರು ಏನ್ ಮಾಡ್ಬೇಕು ಅವರು ಅಂದ್ರೆ ನೋಡಪ್ಪ, ನಾ ಇಲ್ಲಿಂದ ಇಲ್ಲಿ ಗಂಟೆ ಉಳಿತಾ ಇರ್ಲಿಲ್ವೇ. ಈಗ ನಾವು ಇಲ್ಲಿ ಅಕ್ಕಪಕ್ಕ ಜಮೀನು ಹೇಳಲ್ರ ಸರ್ ಯಾರು ಈಗ ನಮ್ ಜಮೀನು ಇದಿವ್ರ ಜಮೀನು ಕಾಣ ಇದಿವ್ರ ಜಮೀನು ಕಾಣ ಅಂತ ಹೇಳಲ್ರ ಅವ್ರು. ಅದ್ ಯಾಕೆ ಅವ್ರ ಅನ್ನಲ್ರು? ಇಲ್ಲ ನಾನು ಇರ್ಲಿಲ್ಲ, ನಾನು
ಅಂತ ಹೇಳಿದ್ರಲ್ವಾ, ಇವತ್ತವರೆಗೂ ಯಾರು ಸರಿ, ಗೊತ್ತಾಯ್ತು ಸರ್. ಆ ವಿಚಾರಕ್ಕೆ ಉಗಿರಿ ಅವ್ರಿಗೆ ಹೇಳಿ ಸಾಕಾಗಿ ನಿಮ್ ಜಾಗದಲ್ಲಿ ನಾವಿದ್ದೀವಿ, ಅರ್ಥ ಮಾಡ್ಕೊಂಡು ಹೇಳೋದು. ನಿಮ್ ಜಾಗದಲ್ಲಿ ನಾವಿದ್ದು ಇನ್ಸ್ಪೆಕ್ಟರ್ ನಮ್ಗೆ ಹೇಳಿದ್ವಿ, ನಾವ್ ಅಲ್ಲಿ ಹೋಗ್ದಿರ ಡೈರೆಕ್ಟ್ ಆಗಿ ಇಲ್ಲಿ ಬಂದು ನಿಮ್ಗೆ ಅಡ್ಡ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ದೀವಿ? ಈಗ DC ಸಾಯಿಗೆ ಟಪಾಲು ಕೊಟ್ಟಿದ್ದಾರೆ ಇವ್ರು. ಹೌದು ಸರ್, ಕೊಟ್ಟಿದ್ದಾರೆ, ಅದ್ ನೋಡಿದ್ರೆ ಇವಾಗ 6 ತಿಂಗಳು ನಾವು ಬಂದು 8 ತಿಂಗಳು ಆಯ್ತಾ, 2ನೇ ಸರಿ ವಿಡಿಯೋ ಮಾಡ್ತಾರೆ 6 ತಿಂಗಳಲ್ಲಿ ಇವರು. ಅವಾಗ್ಲೇ ವಿಡಿಯೋ ಮಾಡೋರೆ ಅಲ್ವಾ, ಅವಾಗ್ಲೇ ನೀವೆಲ್ಲ ಏನ್ ಹೇಳಿದ್ರು, ಬನ್ರಿ ಹೋಗೋಣ ಅಂತ ನಾವು ಹೇಳಿದ್ವಿ, ತಗೊಂಡ್ಬನ್ನಿ ನಾವು ಬಿಡ್ತೀವಿ. ನೀವ್ ಯಾವತ್ತು ಹೇಳ್ತೀರ ಅವತ್ತು ಬರ್ತೀವಿ. ಸರಿ ಸರ್, ಈಗ ಕೊಡ್ತೀವಿ ನಾವು. ಈಗಲೂ ಅದನ್ನೇ ಹೇಳ್ತಾ ಇದ್ದೀವಿ ಸರ್ ಅದೇ ವಿಡಿಯೋದಲ್ಲಿ ನೀವು ಹೇಳಿದ್ರಿ ಓನರ್ ಕರ್ಕೊಬತ್ತೀನಿ ಅಂತ ಹೇಳಿದ್ರಿ. ಸರ್. ಈಗ ಓನರ್ ಕರ್ಕೊಬತ್ತೀನಿ ನೀವು ಹೇಳಿದ್ರಿ, ಬೇಕಾದ್ರೆ ನಿಮ್ಗೆ ಇಲ್ಲಿ ಯಾಕೆ ತೋರಿಸ್ಲಾ? ನೀವ್ ಹೇಳಿದ್ರು ಕರ್ಕೊಬತ್ತೀನಿ ಅಂತ ಹೇಳಿದ್ರಿ ನೀವು. ನಾನು ಹೇಳ್ತೀವಾ, ಈಗಲೂ ಹೇಳ್ತೀನಿ, ತಗೊಂಡ್ಬನ್ನಿ, ಕೂತ್ಕೊಳ್ಳಿ, ನಿಮ್ಮ ಹತ್ರ ಏನ್ ತೋರಿಸಿ ನಾನು ತೋರಿಸ್ತೀನಿ. ಇವಾಗ ನಮ್ದು ಪಕ್ಕ ಇತ್ತಾ, ಗೌರ್ಮೆಂಟ್ ಐಟಮ್ ಮಾಡಿ ಇದನ್ನ ಜಾಗ ಅಲ್ಲಿ ತೋರಿಸಿದ್ರ ನೀವು ಬಿಟ್ಕೊಡಿ, ಇಲ್ಲ ಈಗ ಇವ್ರಿಗೂ ಒಂದು ಹೇಳ್ತಾರ ನಾ ಬಿಟ್ಕೊಡಿ. ನಾನು ಅದೇ ಹೇಳ್ತಾರೋ 196 ಅದನ್ನ ನಾವು ಬಿಟ್ಕೊಡೋದು ರೆಡಿ ಮೂಲ ಮಾರಾಟಗಾರ ಅವನಲ್ಲ ಸೆಲ್ಲರು, ಅವ್ನು ಕರ್ಕ ಬನ್ನಿ ಸರ್. ಯಾವ ಶಾನ್ ಬೌರಲ್ಲ ಸರ್, ಮೂಲ ಸರ್ ಶಾನ್ ಬೌರಲ್ಲ 18ರಲ್ಲಿ ಕ್ರಯ ಮಾಡೋ ನೋಡಿ ಸರ್. ತೆಗ್ದಿ ನೋಡಿ ಸರ್, ಇದ್ರಲ್ಲಿ ನೋಡಿ ಸರ್, ಅವ್ನು ಕರ್ಕ ಬನ್ನಿ ಸರ್, ನಾವು ಬಿಟ್ಕೊಡ್ತೀವಿ. ನಾವು ಬಿಟ್ಕೊಡ್ತೀವಿ, ಕರ್ಕ ಬನ್ನಿ ಸರ್. ಚರ್ಪಣ್ಣಕ್ಕೆ ಹೋಗ್ಬೇಕು ಅಂದ್ರೆ ಇವ್ರ ಹತ್ರ ದುಡ್ಡಿಲ್ಲ, ಇವರೆಲ್ಲ ನಿಂತವರಲ್ಲ ಇಲ್ಲಿ, ಅರ್ಥ ಮಾಡ್ಕೊಳ್ಳಿ. ಚರ್ಪಣ್ಣಕ್ಕೆ ಹೋಗ್ಬೇಕು ದುಡ್ಡಿಲ್ಲ ಅವರು, ಅರ್ಥ ಮಾಡ್ಕೊಳ್ಳಿ ಒಂಚೂರ. ದಯಮಾಡಿ ಸುಮ್ಮನೆ ಹೇಳೋದಿಲ್ಲ, ಈ ಬಡವರು ದುಡ್ಡಿದ್ರೆ ಏನ್ ಬೇಕಾದ್ರೂ ಆಟ ಆಡ್ತಾರೆ, ದುಡ್ಡು ಇಲ್ದಿದ್ರೆ ಏನ್ ಆಟ ಇದು ರಮೇಶ ಅರ್ಥ ಆಯ್ತಾ? ಅವ್ರ ಜಮೀನೇನೋ ಕೊಟ್ಟಿದ್ರೆ 196 ಇದ್ರೆ ಕೊಡಿ, ನಿಮ್ ರೆಕಾರ್ಡ್ಸ್ ಇದ್ರೆ ಹಂಗೆ ಹೋಗ್ತೀವಿ ಸರ್. 196ರಲ್ಲಿ ಚೆಕ್ ಬಂದಿ ಇಲ್ದೇನೆ ರಿಜಿಸ್ಟ್ರೇಷನ್ ಮಾಡ್ಯಾರ ಸರ್. ಜಮೀನ್ ಮಾಡ್ತೀನಿ ಅಂತ ಆಗ ಇವನು ಪಕ್ಕವನೇ ಹೌದಪ್ಪ, ಇದು ಇವಂದು ಇದ್ರಲ್ಲಿ ನಮ್ಗೆ ಓದಿ ಬರ್ಬೇಕು ಏನೋ ಹೇಳ್ತಾರೆ. ನೀವ್ ಏನು ಇಲ್ದೇನೆ ಸುಮ್ಮನೆ ಕೊಟ್ಟವ್ರು ಇಲ್ದೇನೆ ಏನು ಇಲ್ದೇನೆ ನಿಮ್ದು ಏನಿದೆ ಡಾಕ್ಯುಮೆಂಟ್ ಕೊಡಿ ಸರ್ವೇರ್ಗೆ, ನಾವು ಕೊಡ್ತೀವಿ. ಕೊಡಿ ಯಾವ್ದೋ ತರ ನೀವು ಇದುವರೆಗೂ ಕೊಟ್ಟಿಲ್ಲ. ಕೊಡಿ ಕೇಳಿ ಸರ್. ಸರಿ ಸರ್, ಸರಿ ಈಗ ಕೇಳಿ, ಇಲ್ಲಿ ಇನ್ನೂ 2 ಆಯ್ತಾ, ಇನ್ನೊಂದು 6 ತಿಂಗಳಾಗದೆ ಸರ್. ಈಗ ನಾನೇನ್ ಹೇಳುದು, ನಿಮ್ಗೆ ಕೊಟ್ಟವ್ರ ಬರ್ಬೇಕಲ್ಲ ಸರ್. ಎಲ್ಲಿ ಮಾಡ್ತಿದ್ರು ಅಂತ ಅವ್ರು ಹೇಳ್ತಾರೆ. ಏನು ಬೇಡಿ ಬರ್ಬೇಕು ಜಮೀನ್ ಯಾರು ಕೊಟ್ಟವ್ರು ಅಂತ ಬರ್ಲಿ. ಹೋಗಿ ನಿಮ್ಗೆ ಕೊಟ್ಟ ಜಮೀನ್ ಅವನು ಒಂದೇ ಕರ್ಕೊಂಡು ಬನ್ನಿ ಸರ್. ಏನಿದೆ ತಗೊಂಡ್ಬರ್ತೀನಲ್ವಾ, ನೋಡ್ದಂತ ತಗೊಂಡಿದ್ದೀರಾ?
ಸುಮ್ಮನೆ ಎಲ್ಲೋ ಆಯ್ತು, ನೀವು ಹೇಳ್ತೀರಿ. ಆಯ್ತು, ನೀವು 196 ರೆಕಾರ್ಡ್ ಇದೆ, ಬಾಡಿ ಬರಕ್ಕಾಗಲ್ಲ ರೀ. ತಗೊಂಡಿದ್ದೀನಿ 196 ಇರುತ್ತೆ. ಆ 196 ಅವನೇ ಮಾಡ್ತಾ ಇದ್ನೆ, ಅದು ನಮಗ್ ಕೇಳಿ, ಇಲ್ಲಿ ಯಾರ ಬಗ್ಗೆ ನಡೀತಾ ಇರೋದು ಒಂದಲ್ಲ ಇದೊಂದಲ್ಲ ಆಗಿರೋದು. ಆಯ್ತು. ಇನ್ನ ಕೇಳಿ ಸರ್, ಇನ್ನ ಇದೊಂದಲ್ಲ ಆಗಿರೋದು. ನಂದು ಅಂತ ಅನ್ಬಿಟ್ಟು ಇಲ್ಲಿ ಒಂದಷ್ಟು ಜನ ಮಾಫಿಯಾದ ನಿಮ್ದು ತಪ್ಪಿರಲ್ಲ. ನಾನ್ ಯಾಕೆ ಮಾತಾಡ್ತೀನಿ ಅಂದ್ರೆ, ನೀವು ಎಲ್ಲೋ ನಂದೇ ಡಾಕ್ಯುಮೆಂಟ್ ನೀವು ಏನ್ ಹೇಳ್ಬೇಕು ಗೊತ್ತಾ ಸರ್ ಅವ್ರಿಗೆ, ಬಪ್ಪ ಅಲ್ಲಿ ನೀ ಎಲ್ಲಿ ಮಾಡ್ತಾ ಇದ್ದೆ, ಅಕ್ಕಪಕ್ಕ ಬಂದು ನಿಮ್ದು ಅವ್ರು ಏನ್ ಮಾಡ್ತಿದ್ರು ಅದು ಅಳ್ಸ್ಕೊಳ್ಳಿ ಬಂದಿ ನೀವು. ಈಗ ನೀವು ಬೆಂಗಳೂರವ್ರು ಅನ್ಕೊಳ್ಳಿ, ದಯಮಾಡಿ ಕೇಳಿ ಒಂದ್ ನಿಮಿಷ ಕೇಳಿ. ಹಂಗಾರೆ 196 ಬೇರೆ ಯಾರೋ ಮಾಡಿದ್ರು ಬಿಟ್ಬಿಡ್ತಾರ? ಹಂಗಾರೆ ನಿಮ್ ಜಮೀನ್ ಯಾರೋ ಮಾಡ್ತಾರೆ ಬಿಟ್ಬಿಡ್ತಾರ? ಬಂದಿರ್ಬೇಕಲ್ವ ಇಲ್ಲಿ? ಈಗ ನೀವು ಕರೆಕ್ಟಾಗಿ ಯಾವ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಹೌದು ಇವ್ರಿಗೆ ಏನ್ ತೋರಿಸ್ಬಿಡಿ. ಯಾರದು ವಜಾ ಆಗಿರುವ ಇಲ್ಲಿ ಮಾಡಿರೋ ದುರಸ್ತಿನ ವಜಾ ಮಾಡಿ ಇಲ್ಲಿ ಕೂರ್ಸವ್ರೆ. ಇದಕ್ಕೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತಾನೆ ಅರ್ಥ ಇದು. ಈಗ ಇದ್ರ ಚೆಕ್ ಬಂದಿನೂ ಕೊಡ್ತೀನಿ ನಾನು ನಿಮ್ಗೆ. ಇದ್ರ ಚೆಕ್ ಬಂದಿ, ಅದ್ರ ಚೆಕ್ ಬಂದಿ, ಅದ್ರ ಚೆಕ್ ಬಂದಿನೂ ಕೊಡ್ತೀನಿ. ಕ್ರಯ ಯಾವಾಗ ಆಗದೆ ಅಂತ ಹೇಳ್ತೀನಿ ನಿಮ್ಗೆ. 82 ಕ್ರಯ ಆಗೋದಿದು. 74 ಯಾವ ನಂಬರು? ಯಾವ ನಂಬರು? ಸೇಮ್ ನೀವೇನ್ ಹೇಳ್ತಾ ಇದ್ರಿ, ಇಲ್ಲೇ ಮಾತಾಡ್ತಾ ಇದ್ದೀನಿ. ಕೊಡಕ್ ಬರಲ್ಲ, ಈಗ ಬುಕ್ ಕೊಡಕ್ ಬರಲ್ಲ ಸರ್. ಅದು ಕೇಳಿ, ಈಗ ಏನೋ ಏನ್ ಹೇಳಿದ್ರು ಗೊತ್ತಾ ಅವರು ಸರ್, ಇದು ಜಾಯಿಂಟ್ ಸರ್ವೆ ಆಗೋ ತನಕ ಟೋಟಲ್ ಇಡೀ 436 ಎಕರೆ ಜಾಯಿಂಟ್ ಸರ್ವೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟ್. ಹಳೆ ನಂಬರ್ ಕುಮಾರ್, ಇದು ಹಳೆ ನಂಬರ್ ಆಗಿ ದುರಸ್ತಿ ಆಗಿರೋದು, ಇವಾಗ ಆಗಿರೋದಲ್ಲ. ದುರಸ್ತಿನೇ ಅದು ಇಲ್ಲಿ ದುರಸ್ತಿ. ಈಗ ಕೇಳಿ, ಈಗ ಇತ್ತೀಚೆಗಾಗಿರೋದು ಒಂದು ಹೀಗೆ ಅರ್ಥ ಮಾಡೋದು. ಮೂಲ ಯಾರು ಮೂಲ ಓನರ್ ಇರ್ತಾನೆ ಅವ್ನು ಕರ್ಸಿ ಸರ್. ಅರ್ಥ ಮಾಡಿಸ್ತೀನಿ. ಮೂಲ ಓನರ್ ಅವನಲ್ಲ, ಮೂಲ ಓನರ್ ಅವ್ನು ಕರ್ಸಿ. ಅವ್ರ ಜಮೀನ್ ಯಾವ್ದು ನಿಮ್ಗೆ ತೋರಿಸ್ಲಿ. ಕರ್ದ ಆದ್ಮೇಲೆ ಏನಾಗದೆ, ಮೂಲ ಓನರ್ ಬರ್ಬೇಕು ಇಲ್ಲಿಗೆ. ಅಂದ್ಬಿಡ್ಲಿ ಸರ್, ಆಯ್ತು ಮಾಡಿ. ನೀವು ಬಂದೇನು ಗಲಾಟೆನೇ ಆಗುತ್ತೆ. ಏನ್ ಗೊತ್ತಾ, ಓನರ್ ಬಂದ್ರೆ ಆಯ್ತು ಬರ್ಬೇಕು. ನೀವು ಓನರ್ ಬರ್ತಾನೆ ಬಂದ್ರ ಗಲಾಟೆನೇ ಆಗುತ್ತೆ. ಕರ್ಸ್ತ ಮಾವ ಕರ್ಸಾರಂತ ಕರ್ಸ್ಲಿ ಒಬ್ರು ಲಾಯರ್ ಆಗಿದ್ರ ಮೂಲ ಓನರ್ ಯಾವ ಕೇಸ್ ಆಗಿದ್ದವ್ರ ಮೂಲ ಓನರ್ ತೋರಿಸಿ. ಮೂಲ ಓನರ್ ಬಂದಿದ್ದೀರಲ್ಲ ನೀವು.
ಮೂಲ ಓನರ್ ಬಂದೆ ನೀವ್ ಹೇಳ್ತಾ ಇದ್ರಲ್ಲ 196 ವಿಷಯ ನಾನು ಹೇಳ್ತಾ ಇದ್ದೆ ನಾನು ನಿಂತ್ಕೊಂಡು ನಮ್ಗೆ ಚೇಂಜ್ ಆಗಿಲ್ಲ ನನಗೆ ಗೊತ್ತಿಲ್ಲ ಯಾಕೆ ಕೊಡಮ್ಮ ನಾವು ನಿಮ್ಗೆ ಯಾಕೆ ಕೊಡಮ್ಮ ನಾವು ನಮ್ಗೆ ಗೊತ್ತು ನಾವು ಮಾಡ್ಕೊತೀವಿ ನಾನು ಇಲ್ಲ ನಮ್ಮ ಅತ್ತೆ ಇಲ್ಲ ನನ್ಗೆ ಅಂಟಿರೋ ಜಮೀನ್ ನಾನ್ ಮಾಡ್ತಾರೋ ಬಂಡವಾಳ ನಾನು ನೀನಲ್ಲ ಅಲ್ಲ ಹಂಗಲ್ಲ ಪುನಃ ಬರೋಂಗಿಲ್ಲ ಅವ್ರಿಗೆ ಹೇಳ್ತೀವಿ ಅಷ್ಟೇ ಕೂಲಿ ಕೊಟ್ಬಿಟ್ಟು ತೆಲ್ಸಿದಾನು ಯಾರಿಗೆ 1000 ಕೊಟ್ಟಿದ್ದ ಕೇಳ್ಕತ್ತೀನಿ ಅವನ ಅವನೇ ಅನ್ಕಾಸು ಈಗ ಬರ್ಲಿ ನಿಂತ್ಕೊಂಡು ಅವನು ಈ ಜಮೀನ್ ಮಾಡ್ತಾ ಇದ್ದೀ ಕಣಪ್ಪ ಅಂತ ಯಾಕಮ್ಮ ಮಾಡ್ತಾ ಇದೆಯಾ ಅಂತ ಬಂದ ಕೇಳಿ ಪೇಪರ್ ತಗೊಳ್ಳಿ ತಗೊಳ್ಳಿ ಹೋಗೋಣ ಒಂದೇ ತಾನೆ ನಾನು ಯಾರು ಮಾತಾಡ್ತಿಲ್ಲ ನೀವು ಮಾತಾಡ್ಬಿಡಿ ಏನಿಲ್ಲ ಚೇಂಜ್ ಆಗ್ಬಿಟ್ಟವು ಅಂದ್ರೆ ಈಗ ಚೇಂಜ್ ಆಗ್ಬಿಟ್ಟವು ಪಾರ್ಟಿ ಕರ್ಸಿ ಇಲ್ಲಿಗ ಸರ್ ಈಗ ನರ್ಸಿ ಸರ್ ಮಾತಾಡಕ್ಕೆ ನಾನು ಈಚೆ ಬಸ್ತಲ್ಲ ಸಿಕ್ಕರು ಜಾಸ್ತಿ ಮಾತಾಡಲ್ಲ ನೀನು ನಾನು ಮಾತಾಡಲ್ಲ ಜಾಸ್ತಿ ಇದು ಏನು ನೀವು ನಾಳೆಯಿಂದ ಎಲ್ಲರೂ ಹೋಗಿ ಸರಿಯೋಗಿ ಹಾಕ್ಬಿಡಿ. ಎಲ್ಲ ಅರ್ಜಿ ಕೊಡ್ತೀವಿ ಬಿಡಿ, ಆಯ್ತು ನಾಳೆಯಿಂದ ನಿಮ್ಮಿಂದ ಬಂದೋಬಸ್ತ್ ಮಾಡ್ತೀರಿ ನೀವು. ಇನ್ನ ಅದೇ ಕೆಲಸ ಕೊಡಿ ನೀವು ಹೋಗಿ ಈಗ ಎಲ್ಲ ದಾಖಲೆ ಮಟ್ಟ ತಗೋಗಿ ಅರ್ಜಿ ಹಾಕಿ ನೀವು ಪೇಪರ್ಗಳು ಅವು ಇವು ಏನೋ 10 ನಿಮಿಷಕ್ಕೆ ಒಂದ್ ದಿವಸ ಸ್ಕೂಲಲ್ಲ ಅದು ತಿಂಗಳ ಗಟ್ಲೆ ಆಯ್ತು ಒಂದೊಂದು ಪೇಪರ್ ತಗೋಬೇಕಾದ್ರೆ 4 ತಿಂಗಳು ಬಿಟ್ಟಿದ್ದ ಮಾಡ್ಸ್ಕೋಬೇಕಾಯ್ತು ಅಂದ್ರೆ ದುಡ್ಡು ಏನು ಅಂತ ದುಡ್ಡು ಇಲ್ದ ಒಂಥರ ಆಯ್ತದೆ ಸರ್ಕಾರದಲ್ಲಿ ನಮಗೂ ಬೇಕಾದ ಇಟ್ಕೋಬೇಕಾದ್ರೆ 21 ದಿವಸ ಬೇಕು